ಸೈದಾಪುರಲ್ಲಿ ಆಗ್ಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ, ಈ ಘಟನೆ ಆಗಿರೋದ್ರಿಂದ ನಿಜವಾಗ್ಲೂ ರೈತ ಹೋರಾಟಕ್ಕೆ ಜಯ ಆಗೋದಿಲ್ಲ. ರೈತರ ನುರಿಸದೇ ಇರ್ತಕ್ಕಂತ ಕಬ್ಬಿನ ಮಾಲೀಕರಿಗೆ ಬಹಳಷ್ಟು ಕಷ್ಟ ಆಗ್ತದೆ. ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ 14 ಕಾರ್ಖಾನೆಗಳಲ್ಲಿ 10 ಕಾರ್ಖಾನೆಗಳು ಈಗಾಗಲೇ ಕಬ್ಬು ನುರಿಸ್ತಕ್ಕಂತ ಕೆಲಸ ಪ್ರಾರಂಭ ಮಾಡಿದಾವೆ. ಇನ್ನು 4 ಕಾರ್ಖಾನೆ ಮಾಡ್ಬೇಕಾಗಿತ್ತು, ಅದರಲ್ಲಿ ಸೈದಾಪುರ್ ಕೂಡ ಸೇರಿತ್ತು. ಆದ್ರೆ ಸುದೈವದಿಂದ 12ನೇ ತಾರೀಕಿಗೆ ಈ ಕಾರ್ಖಾನೆ ಮ್ಯಾನೇಜ್ಮೆಂಟ್ ದವರು ಮತ್ತು ರೈತರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯ ಒಂದು ಒಪ್ಪಂದ ಆಗಿ ಕಬ್ಬು ನುರಿಸ್ತಕ್ಕಂತ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ದುರ್ದೈವಶ ಈ ಘಟನೆ ಆಗಿರೋದ್ರಿಂದ ನಿಂತು ಹೋಗಿದೆ. ಮತ್ ಈ ಘಟನೆಯಲ್ಲಿ ಪಾಪ ಅನೇಕ ರೈತರ ಟ್ರ್ಯಾಕ್ಟರಿಗೆ, ಕಬ್ಬಿಗೆ ಹಾನಿ ಮಾಡಿರ್ತಕ್ಕಂಥದ್ದು ರೈತರು ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ. ರೈತರ ಹೆಸರು ಮೇಲೆ ಇದೊಂದು ಕಿಡಿಗೇಡಿತನದ ಕೆಲಸ ಆಗಿರ್ತಕ್ಕಂಥದ್ದು ದುರಾದೃಷ್ಟಕರ. ಆದ್ರೆ ಆದಂತ ರೈತರಿಗೆ ಏನ್ ಹಾನಿ ಆಗಿದೆ, ಆ ರೈತರಿಗೂ ಕೂಡ ಏನಾದ್ರೂ ಪರಿಹಾರ ಕೊಡ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಅದು ಎಷ್ಟು ಏನು ಅನ್ನೋದು ನಿರ್ದಿಷ್ಟವಾಗಿ ಈಗ ಹೇಳಕ್ಕಾಗೋದಿಲ್ಲ. ಕೆಲವೊಬ್ರಿಗೆ ಇನ್ಶೂರೆನ್ಸ್ ಇರ್ತದೆ, ಕೆಲವೊಬ್ರಿಗೆ ಇನ್ಶೂರೆನ್ಸ್ ಇರೋದಿಲ್ಲ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಏನ್ ಹಾನಿ ಆಗಿದೆ ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಭರಿಸ್ಕೊಡ್ತಕ್ಕಂತ ಪ್ರಯತ್ನ ಮಾಡ್ತೀವಿ. ಮತ್ತು ಈ ಕಬ್ಬು ಅರಿಯುವ ಏನು ಪ್ರಕ್ರಿಯೆ ಇದೆ, ಇದು ನಿರಂತರ ಚಾಲು ಇರ್ಬೇಕು. ಯಾಕಂತಂದ್ರೆ ಈಗಾಗ್ಲೇ ನಾವು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಒಂದ್ 25 ದಿವಸ ಆಗ್ಬೇಕಾಗಿತ್ತು. ಆದ್ರೆ ಒಂದ್ 10 ದಿವಸ ಪ್ರಿಪೋನ್ ಮಾಡ್ಕೊಂಡ್ರು ಕೂಡ ಈ ಪ್ರಕ್ರಿಯೆ ಸುಖಾಂತ್ಯ ಕಾಣ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಇಷ್ಟು ತಡ ಆಗಿದೆ. ಇಷ್ಟು ತಡ ಆಗಿದ್ರಿಂದ 7,30,000 ಮೆಟ್ರಿಕ್ ಟನ್ ಇವತ್ತು ನಾವು ನುರಿಸ್ಬೇಕಾಗಿದೆ. 7,30,00,000 ಮೆಟ್ರಿಕ್ ಟನ್ ಅನ್ನ ನಾವು ನುರಿಸ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನ ತಡ ಆದಂಗೆ ಏನಾಗತ್ತೆ, ಕಬ್ಬಿನ ಅಂಶ ತನ್ನ ಸಕ್ಕರೆ ಪ್ರಮಾಣ ಕಳ್ಕೊಳ್ತದೆ. ಜೊತೆಗೆ ರೈತರು ಮುಂದಿನ ಹಂಗಾಮಿಗೆ ತಯಾರಾಗ್ತಕ್ಕಂತ ಪ್ರಕ್ರಿಯೆ ಕೂಡ ಮುಂದೂಡಲ್ಪಡ್ತದೆ. ಈ ಎಲ್ಲ ಹಿನ್ನೆಲೆಯನ್ನ ಅರ್ಥಕೊಂಡು ರೈತರು ಇನ್ಮೇಲೆ ಕಬ್ಬನ್ನ ಎಲ್ಲ ಕಾರ್ಖಾನೆಗೆ ತಮ್ಮ ಸ್ವಯಂ ಪ್ರೇರಣೆಯಿಂದ ಒಪ್ಪಂದ ಮಾಡ್ಕೊಂಡು ಕಬ್ಬು ಅರಿಯೋತಕ್ಕಂತ ಹಂಗಾಮಿಗೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಎಲ್ಲ ರೈತರಲ್ಲಿ ನಾನು ತಿಮ್ಮಾಪುರ ಅವ್ರು ಮನವಿ ಮಾಡ್ಕೊಳ್ತೀವಿ. ಜೊತೆಗೆ ರೈತರ ಯಾವುದೇ ಒಂದ್ ತರದ ಆತಂಕ ಅಥವಾ ವಿಷಯ ಇದ್ರೆ ಅದನ್ನ ಖಂಡಿತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇರ್ತಾರೆ. ಅವ್ರ ಜೊತೆ ಏನು ವಿಚಾರ ವಿನಿಮಯ ಮಾಡ್ಕೊಳ್ಬೇಕಾಗಿದೆ ಅದನ್ನ ಮಾಡ್ಕೊಳ್ಳಿ ಅಂತಕ್ಕಂತ ಒಂದು ಪ್ರಾರ್ಥನೆ ಮಾಡ್ಕೊಂಡು, ಇವತ್ತೇನು ಈ ಘಟನೆ ಆಗಿದೆ ಇದರಲ್ಲಿ ಸೈದಾಪುರ ಕಾರ್ಖಾನೆಗೂ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ವಿಷಾದ ವ್ಯಕ್ತಪಡಿಸಿ, ನಾನು ಈ ಒಂದೇ ಕಾರ್ಖಾನೆ ಅಲ್ಲ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳಿಗೆ ಸಾಧ್ಯ ಆದಷ್ಟು ಒಂದು ಸೆಕ್ಯೂರಿಟಿಯನ್ನ ಕೊಡ್ತಕ್ಕಂತ ದೃಷ್ಟಿಯಲ್ಲಿ ಇರ್ಲಿ. ಮತ್ತು ಈ ಅಹಿತಕರ ಘಟನೆಯಲ್ಲಿ ಯಾರು ಕಿಡಿಗೇಡಿಗಳು ಏನ್ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಾಗ್ಲಿ ನಾವು ಯಾವ್ದು ನಿಲ್ಸೋದಿಲ್ಲ. ಯಾಕಂತಂದ್ರೆ ಯಾರು ತಪ್ಪು ಮಾಡಿದ್ರು ಅದು ತಪ್ಪೆ, ನಾನೇ ಮಾಡ್ಲಿ, ಅವರೇ ಮಾಡ್ಲಿ, ರೈತೆ ಮಾಡ್ಲಿ, ಕಾರ್ಖಾನೆ ಮಾಲೀಕನೇ ಮಾಡ್ಲಿ, ಈ ಎಲ್ಲ ಹಿನ್ನೆಲೆಗಳನ್ನ ಅರ್ಥಕೊಂಡು ಸರ್ಕಾರ ಒಂದು ತನಿಖೆ ಕೂಡ ಮಾಡ್ತದೆ. ನಾನು ಇಲ್ಲಿಗೆ ಏನಾಗಿದೆ ಇಲ್ಲಿಗೆ ನಿಲ್ಸಿ ಇನ್ಮೇಲೆ ಕಬ್ಬು ಅರಿತಕ್ಕಂತ ಪ್ರಕ್ರಿಯೆ ಪ್ರಾರಂಭ ಆಗ್ಲಿ ಅಂತೇಳಿ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಸಂಧಾನ ಮಾಡ್ಕೊಳ್ತೀನಿ. ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕೆಲವು ಮಾಲೀಕರು ಒಂದ್ ಸ್ವಲ್ಪ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಅವರಲ್ಲಿ ಕೂಡ ನಾನು ನಿವೇದನೆ ಮಾಡ್ತೀನಿ, ನಿಮ್ಮ ಮೂಲಕ ಈ ಪ್ರಕ್ರಿಯೆಯನ್ನ ಚಾಲನೆಯಲ್ಲಿಟ್ಟು ಏನ್ ಮಾತುಕತೆ ಆಗ್ಬೇಕು, ಏನ್ ಅವರಿಗೆ ಹೆಚ್ಚಿನ ಸಹಾಯ ಸಹಕಾರ ಸರ್ಕಾರದಿಂದ ಆಗ್ಬೇಕು ಅದನ್ನೆಲ್ಲ ನಾವು ಕೊಡ್ತೀವಿ. ಈ ಪ್ರಕ್ರಿಯೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಸರಿ, ಇದು ಘಟನೆ ಆಗಿರುವಂತದ್ದು ಕೇವಲ ಒಂದು 50 ರೂಪಾಯಿ ವಿಚಾರಕ್ಕೆ, ಯಾಕಂದ್ರೆ ನಿರಂತರವಾಗಿ 3,750 ಕೊಡಿ, ಆಮೇಲೆ ಈ ತರ ಏಕರೂಪದ ಪ್ರಮುಖ ಬೇಡಿಕೆ ಸೃಷ್ಟಿ ಆಗ್ತಿದೆ. 4 ಮೀಟಿಂಗ್ ನಾವು ಮಾಡಿದ್ವಿ. ಒಂದು ಮೀಟಿಂಗ್ ದಲ್ಲಿ ನಮಗೆ 3,500 ಕೊಡ್ಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಹೋರಾಟಗಾರರು ಬಿಟ್ಟು ಹೋದ್ರು. ಆ ನಂತರ ನಾವು ಏನ್ ಹೇಳಿದ್ರು, ರಿಕವರಿ ಮೇಲೆ ಅದಕ್ಕೆ ನಾವು ಮಾಲೀಕರನ್ನು ಕರೆದು ಒಪ್ಪಿಗೆ ಪಡೆದು ಆ ನಂತರ ಮತ್ತೊಂದು ಡಿಮಾಂಡ್ ಬಂತು,
3,250 ಏಕಾಲಕ್ಕೆ ಕೊಡ್ಬೇಕು ಅಂತಕ್ಕಂಥದ್ದು ಬಂತು. ಅಥವಾ ಬಾಕಿ ಕೊಟ್ಟು ಕೊಡ್ಬೇಕು ಚಾಲು ಮಾಡಬೇಕು